ಯೋಗೇಶ್ ಕೊಲೆ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟ ಹಿನ್ನೆಲೆಯಲ್ಲಿ ಸಿವಿಲ್ ಕೋರ್ಟ್ ಸುತ್ತಮುತ್ತ ಭಾರಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ರೀತಿಯಾದಂತಹ ಕಟ್ಟೆಚ್ಚರವನ್ನ ವಹಿಸ್ತಾ ಇರೋದು, ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆಗೆ ತೀರ್ಪು ಪ್ರಕಟ ಆಗತ್ತೆ. ಹೀಗಾಗಿ ಸಿವಿಲ್ ಕೋರ್ಟ್ ಬಳಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಸಹಜವಾಗಿ ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆಲ್ರೆಡಿ ಬಂದ್ಬಿಡ್ತಾರೆ. ಹೇಗಾಗುತ್ತೋ ಏನಾಗುತ್ತೋ ಏನು ಕತೆಗೋ ಅಂತ. ಈ ಸಂದರ್ಭದಲ್ಲಿ ನುಗ್ಗಲಾಗೋದು, ಗೊಂದಲ ಆಗೋದು ಅಥವಾ ಅಹಿತಕರ ಘಟನೆಗಳು ನಡೆಯುವಂಥದ್ದು ಈ ಥರದ್ದು ಯಾವುದೂ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಶಿಕ್ಷೆಯ ಪ್ರಕಟದ ನಂತರವೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು. ಕೆಲವೊಂದಷ್ಟು ಸಂದರ್ಭದಲ್ಲಿ ಅನಾಹುತಗಳು, ಅಹಿತಕರ ಘಟನೆಗಳು ನಡೆಯೋದು ಇರುತ್ತೆ ಅಲ್ವಾ. ಒಂದು ಆಘಾತಕ್ಕೆ ಒಳಗಾಗ್ಬಿಡ್ತಾರೆ. ಅದು ಬೇರೆ ಬೇರೆ ರೀತಿಯಾದಂಥ ಪರಿಣಾಮವನ್ನು ಬೀರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಸಿವಿಲ್ ಕೋರ್ಟ್ನ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಕೈಗೊಂಡಿರೋದು ನೋಡಿ. ಒಬ್ಬ ಸಚಿವ, ಒಬ್ಬ ಶಾಸಕನಾಗಿದ್ದರೆ ಬೇರೆ ರೀತಿಯಾದಂಥ ಭದ್ರತೆ ಅನ್ನೋದು ಇರ್ತಿತ್ತು ಇವರಿಗೆ. ಆದರೆ ಈಗ ಕೊಲೆಗಾರ ಅನ್ನೋದು ಸಾಬೀತಾಗಿರೋದ್ರಿಂದ ಇದೀಗ ಮತ್ತೆ ಬೇರೆ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗತ್ತೆ. ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದು ಗೊತ್ತಾಗಲಿದೆ. ಎಷ್ಟು ವರ್ಷ ಶಿಕ್ಷೆ ಆಗತ್ತೆ ಅಥವಾ ಇನ್ನೇನು ಅದಕ್ಕಿಂತ ಗರಿಷ್ಠ ಮಟ್ಟದ ಶಿಕ್ಷೆಗೆ ಏನಾಗತ್ತೆ. ಈಗಾಗಲೇ ಯೋಗೇಶ್ ಗೌಡ ಕುಟುಂಬಸ್ಥರು ಅದನ್ನೇ ಮನವಿ ಮಾಡ್ಕೊಂಡಿರೋದು. ಇದು ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ಒಂದು ಪಾಠ ಅನ್ನೋದಾಗಬೇಕು. ಎಲ್ಲರೂ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅಧಿಕಾರ ಇದೆ ಅನ್ನುವಂಥ ಕಾರಣಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಒಬ್ಬ ಜನಪ್ರತಿನಿಧಿಯಾದವ್ರು ಹೇಗಿರಬೇಕೋ ಹಾಗೇ ವರ್ತಿಸಬೇಕು. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ವಿಧಿಸಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡಲಾಗ್ತಾಗಿದೆ. ಈ ಪ್ರಕರಣಗಳನ್ನು ಗಮನದಲ್ಲಿ ಇಟ್ಕೊಂಡು ಶಿಕ್ಷೆಯನ್ನು ಪ್ರಕಟ ಮಾಡಿ ಅಂತ ವಿನಯ್ ಕುಲಕರ್ಣಿ ಪರವಾದಂಥ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸುದೀರ್ಘವಾದಂಥ ವಿಚಾರಣೆ ಇದು. 2016 ಜೂನ್ 15 ನಡೆದಿದ್ದಂಥ ಘಟನೆ ಇದು. ಯೋಗೇಶ್ ಗೌಡ ಹತ್ಯೆ ಆಗಿದ್ದು 2016 ಜೂನ್ 15 ಅಲ್ಲಿಂದ ಇಲ್ಲಿವರೆಗೂ ಒಂದಷ್ಟು ರೀತಿಯಾದಂಥ ಬೆಳವಣಿಗೆಗಳಾಗಿದೆ. ಸಾಕ್ಷಿ ನಾಶ ಆಗಿದೆ ನೋಡಿ. ಕೊಲೆ ಮಾಡೋದು ಅಥವಾ ಅಪರಾಧ ಮಾಡೋದು ಒಂದು ಲೆಕ್ಕ, ಸಾಕ್ಷಿ ನಾಶ ಮಾಡೋದಿದೆಯಲ್ಲ ಅದು ಅದಕ್ಕಿಂತ ಡೇಂಜರಸ್. ಅಂದರೆ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚೋ ಕೆಲಸವನ್ನು ಮಾಡೋದಿದೆಯಲ್ಲ ಅದು ಅದಕ್ಕಿಂತಲೂ ಡೇಂಜರಸ್ ಕೆಲಸ. ಹಾಗಾಗಿ ಎಲ್ಲದರಲ್ಲೂ ಕೂಡ ಲಾಕ್ ಆಗಿಬಿಟ್ಟಿದ್ದಾರೆ ಈಗ.